ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನವರಾತ್ರಿಯ 6ನೇ ದಿನ. ಇವತ್ತು ಕೂಡ ಬೆಳಗ್ಗೆ ಬೇಗನೆ ಅಂದರೆ 3 ಗಂಟೆಗೆ ಎದ್ದು ಮಡಿಯಿಂದ ಶುಚಿಯಿಂದ ನಾವು ಪೂಜೆಯನ್ನು ಮಾಡಿ ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡಿಕೊಂಡು ಬಂದ್ವಿ. ಇವತ್ತು ಕಾತ್ಯಾಯಿನಿ ದೇವಿ ರೂಪ ಅಂದರೆ 6ನೆಯ ದಿನ 6ನೆಯ ರೂಪವಾಗಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿಯು ಖುಷಿ ಮನೆಯಲ್ಲಿ ಏನಂದರೆ ರೋಗ ಶೋಕ ದುಃಖ ಏನೇ ಇದ್ದರೂ ದೂರ ಮಾಡ್ತಾಳೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಮತ್ತೆ ಕರಿಯಮ್ಮ ದೇವಿ ಗಾಮನಗಟ್ಟಿ ಕರಿಯಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ರೆಡ್ ಕಲರ್ ಅಂದರೆ ಕೆಂಪು ಬಣ್ಣ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳು ನೋಡಿ ಕೆಂಪು ಬಣ್ಣದ ಬಟ್ಟೆಯನ್ನು ಸೀರೆಯನ್ನು ಧರಿಸಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ರಶ್ ಇದೆ. ಇವಾಗ ಆಲ್ರೆಡಿ 5:30 ಅಂದರೆ 5:15 ಮೇಲ್ಗಡೆ ಆಗಿದೆ. ಇಲ್ಲಿ ಮಹಾಮಂಗಳಾರತಿ ನಡೀತಾ ಇದೆ. ಮೊದಲು ನಾವು ಅಕ್ಕ ಕರಿಯಮ್ಮ ಅಂದರೆ ದೊಡ್ಡ ಕರಿಯಮ್ಮ ದೇವಿಯ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೀತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಫುಲ್ ರೆಡ್ ಆಗಿ. ಇವತ್ತು ಎಲೆ ಪೂಜೆ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ದೂರ ಇದೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೀವು ಇಲ್ಲಿಂದನೇ ಕೈ ಮುಗಿದು ಆಶೀರ್ವಾದನ ತಗೊಳ್ಳಿ. ಮನಸ್ಸಲ್ಲಿ ಏನೇ ಇದ್ದರೂ ಬೇಡ್ಕೊಳ್ಳಿ. ಆದಷ್ಟು ಈ ದೇವಿಗೆ ಬಂದು ಹೋಗಿ. ನೀವು ಏನಾದರೂ ಹರಕೆ ಇದ್ದರೆ ಎಲ್ಲ ಈಡೇರುತ್ತೆ ಅಂತಲೇ ಹೇಳ್ಬೋದು. ನಂಬಿಕೆ ಇಟ್ಟು ಈ ದೇವಿಗೆ ಬಂದರೆ ಎಲ್ಲ ನಮ್ಮ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾಳೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸಣ್ಣ ಕರಿಯಮ್ಮ ದೇವಿ ಇಲ್ಲಿನೂ ಕೂಡ ನೋಡಿ ಎಲೆ ಪೂಜೆನ ಮಾಡಿದ್ದಾರೆ. ಇಲ್ಲೇನೂ ಅಷ್ಟೇ, ಇಲ್ಲಿ ಮಹಾಮಂಗಳಾರತಿ ನಡೀತಾ ಇದೆ. ನೀವು ಕೂಡ ಕೈ ಮುಗಿದು ಆಶೀರ್ವಾದನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಈ 9 ದಿನ ಮಹಾಮಂಗಳಾರತಿಯನ್ನು ನೋಡೋಕ್ಕೆ ಒಂದು ಖುಷಿ. ಈ ದೇವಿಗೆ ಬಂದು ಈ ದೇವಿಯನ್ನು ನೋಡೋಕ್ಕೇ ಅಷ್ಟು ಖುಷಿಯಾಗುತ್ತದೆ. ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ದೇವಿಯ ಮಹಾಮಂಗಳಾರತಿನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ರಶ್ ಇರುತ್ತೆ ಫ್ರೆಂಡ್ಸ್. ನೋಡಿ ಬೆಳಗ್ಗೆ 5:15 ಆದ್ರೂ ಕೂಡ ಎಲ್ಲೆಲ್ಲಿಂದನೋ ಜನ ನೋಡಿ ಹೇಗೆ ಬರ್ತಾರೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ, ಒಂದ್ಸರಿ ಗಾಮನಗಟ್ಟಿ ಕರಿಯಮ್ಮ ದೇವಿಗೆ ಬಂದು ದರ್ಶನನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ತುಂಬ ಚೆನ್ನಾಗಿದೆ. ಈ ದೇವಿಯ ಪೂಜೆಯನ್ನು ಮಹಾಮಂಗಳಾರತಿಯನ್ನು ನಾವು ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಆಲ್ರೆಡಿ 6 ಗಂಟೆ ಮೇಲಾಗಿತ್ತು ಫ್ರೆಂಡ್ಸ್. ನೋಡಿ ಇನ್ನೂ ಸ್ವಲ್ಪ ಕತ್ತಲೆ ಇದೆ. ಆಲ್ರೆಡಿ ಬೆಳಕಾಗ್ತಾ ಬಂತು. ನೋಡಿ ಜನರು ಬೆಳಗ್ಗೆ ಬೇಗನೆ ಎದ್ದು ವಾಕಿಂಗ್ ಎಲ್ಲ ಬರ್ತಾ ಇರ್ತಾರೆ. ದೇವಸ್ಥಾನಕ್ಕೂ ಕೂಡ ಬರ್ತಾ ಇರ್ತಾರೆ. ಇದೇ ಟೈಮಿಗೆ ನೋಡಿ, ಇಲ್ಲಿ ತೆಂಗಿನ ಮರದಲ್ಲಿ ಒಂದು ನವಿಲು ಕೂತ್ಕೊಂಡಿತ್ತು, ಹಾಗಾಗಿ ಅದನ್ನು ಕೂಡ ಶೂಟ್ ಮಾಡಿದೆ. ನೀವು ಕೂಡ ನೋಡಿ ಖುಷಿ ಪಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೋತಿ ಅಂದರೆ ಮಂಗನೂ ಈ ಮರದಲ್ಲಿ ಕೂತ್ಕೊಂಡಿದೆ, ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಬೆಳಗ್ಗೆ ಆಗಿರೋದ್ರಿಂದ ನವಿಲುಗಳು ನೋಡಿ ಎಷ್ಟೊಂದು ಇದೆ. ನೀವು ಕೂಡ ನೋಡಿ ಖುಷಿ ಪಡಿ. ಒಂದು ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ತೆಂಗಿನ ಮರದಲ್ಲೂ ಒಂದು ಕೂತ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.